KS ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತ. ಇವತ್ತು ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಚಲಿತ ವಿದ್ಯಮಾನದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೇನೆ. KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ನಮ್ಮ ಎಲ್ಲ ತರಗತಿಗಳನ್ನು ನೀವು ಉಚಿತವಾಗಿ ವೀಕ್ಷಣೆ ಮಾಡಬಹುದು. ಈ ಹಿಂದೆ ಒಂದು ವಾರದ ಕರೆಂಟ್ ಅಫೇರ್ಸನ್ನು ತಾವುಗಳು KS ಕ್ಲಾಸಸ್ಸಲ್ಲಿ ಕೇಳ್ಬೋದು, ನೋಡ್ಬೋದು. ಇನ್ನು ಇವತ್ತಿನ ವಿಶೇಷತೆ ಏನಂದರೆ, ಇದು ನಮ್ಮ ಭಾರತದಾದ್ಯಂತ ಆಚರಿಸ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಜನವರಿ 25 ರಾಷ್ಟ್ರೀಯ ಮತದಾರರ ದಿನ ಅಂತ ಕರಿತೀವಿ. ಇವತ್ತು ರಾಷ್ಟ್ರೀಯ ಮತದಾರರ ದಿನ, ತುಂಬಾ ವಿಶೇಷವಾಗಿರ್ತಕ್ಕಂಥ ದಿನ. ನ್ಯಾಷನಲ್ ವೋಟರ್ಸ್ ಡೇ ಜನವರಿ 25 ಅಂತಕ್ಕಂಥದ್ದು. ಏನು ಇದರ ವಿಶೇಷತೆ? ವೋಟರ್ಸ್ ಡೇನ ಯಾಕೆ ಆಚರಿಸ್ತೀವಿ? ಈ ವರ್ಷದ ಥೀಮ್ ಏನು? ಅದರ ವಿಶೇಷತೆ ಏನು? ಇದರಿಂದ ನಮ್ಮ ಭಾರತೀಯ ವೋಟರ್ಸ್ಗೆ ಯಾವ ರೀತಿಯ ಅನುಕೂಲವಾಗಲಿದೆ? ಇದೆಲ್ಲವನ್ನ ನಾವು ಈ ಕ್ಲಾಸ್ನಲ್ಲಿ ಚರ್ಚೆಯನ್ನ ಮಾಡೋಣ. ಹಾಗಾದ್ರೆ ನ್ಯಾಷನಲ್ ವೋಟರ್ಸ್ ಡೇ, ಇದರ ಧ್ಯೇಯವಾಕ್ಯ ಏನು? ಈ ವರ್ಷದ 2026ರ ಧ್ಯೇಯವಾಕ್ಯ ಏನು ಅನ್ನೋದನ್ನು ನೋಡೋದಾದ್ರೆ, ಥೀಮ್ ಮೈ ಇಂಡಿಯಾ ಮೈ ವೋಟ್, ನನ್ನ ಭಾರತ ನನ್ನ ಮತ ಅಂತಕ್ಕಂಥದ್ದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ. ನನ್ನ ಭಾರತ ನನ್ನ ಮತ ನನ್ನ ಮತ. ಇದರ ಟ್ಯಾಗ್ಲೈನ್ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಸಿಟಿಜನ್ ಅಟ್ ದಿ ಹಾರ್ಟ್ ಆಫ್ ಇಂಡಿಯನ್ ಡೆಮೋಕ್ರಸಿ, ಅಂದ್ರೆ ಭಾರತದ ಪ್ರಜೆಗಳೇನಿದ್ದಾರೆ, ಇದು ಭಾರತ ಪ್ರಜಾಪ್ರಭುತ್ವದ ಹೃದಯವಿದ್ದಂತೆ ಅಂತಕ್ಕಂಥದ್ದು ಈ ವರ್ಷದ ಟ್ಯಾಗ್ಲೈನ್ ಆಗಿದೆ. ನೀವು ಇದನ್ನ, ಈ ಮಾಹಿತಿಯನ್ನ ನೀವು ನೋಟ್ ಮಾಡ್ಕೊಳ್ಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮ್ಮ ಎಕ್ಸಾಮ್ ಪರ್ಪಸ್ ಅಲ್ಲಿ. ಭಾರತವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಮತದಾನ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾಗಿದೆ. ಮತದಾರರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ, ಪ್ರತಿ ವರ್ಷ ಜನವರಿ 25 ರಾಷ್ಟ್ರೀಯ ಮತದಾರರ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದೆ. ಯಾವ ದಿನಾಂಕದಂದು ಆಚರಣೆ ಮಾಡುತ್ತೆ ಅಂದ್ರೆ, ಜನವರಿ 25 ಈ ದಿನದಂದು ರಾಷ್ಟ್ರೀಯ ಮತದಾರರ ದಿನವನ್ನ ಆಚರಣೆ ಮಾಡುತ್ತೆ. ಇದು ಎಷ್ಟನೇ ರಾಷ್ಟ್ರೀಯ ಮತದಾರರ ದಿನ ಅಂದ್ರೆ, 16ನೇ ರಾಷ್ಟ್ರೀಯ ಮತದಾರರ ದಿನ ಇದಾಗಿರುತ್ತೆ. ನೀವು ಇದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗಾದ್ರೆ 2026ರ ಧ್ಯೇಯವಾಕ್ಯ ಏನಿದೆ, ಈಗಾಗಲೇ ಹೇಳಿದಂತೆ ನನ್ನ ಭಾರತ ನನ್ನ ಮತ, ಮೈ ಇಂಡಿಯಾ ಮೈ ವೋಟ್ ಅಂತಕ್ಕಂಥದ್ದು 2026ರ ಧ್ಯೇಯವಾಕ್ಯವಾಗಿದೆ. ಟ್ಯಾಗ್ಲೈನ್ ಏನು ಅನ್ನೋದನ್ನ ನೋಡೋದಾದ್ರೆ, ಸಿಟಿಜನ್ ಎಟ್ ದಿ ಹಾರ್ಟ್ ಆಫ್ ಇಂಡಿಯನ್ ಡೆಮೋಕ್ರಸಿ, ಭಾರತೀಯ ಪ್ರಜಾಪ್ರಭುತ್ವದ ಹೃದಯದಲ್ಲಿ ನಾಗರಿಕರು ಅಂತಕ್ಕಂಥದ್ದು ಈ ವರ್ಷದ ಧ್ಯೇಯವಾಕ್ಯ ಆಗಿದೆ. ಹಾಗಾದ್ರೆ ಈ ರಾಷ್ಟ್ರೀಯ ಮತದಾರರ ದಿನದ ಇತಿಹಾಸವನ್ನ ನಾವು ನೋಡೋದಾದ್ರೆ, ಭಾರತ ಚುನಾವಣಾ ಆಯೋಗ 1950ರ ಜನವರಿ 25ರಂದು ಸ್ಥಾಪನೆಯಾಗಿದೆ. ಅದೇ ದಿನದಂದು ನಾವು ರಾಷ್ಟ್ರೀಯ ಮತದಾರರ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. 2011ರಿಂದ ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲು ಭಾರತ ಸರ್ಕಾರ ನಿರ್ಧಾರ ಮಾಡಿದೆ. ಈ ದಿನವನ್ನು ನಾವು 2011ರಿಂದ ಈ ಕಡೆ ಮಾತ್ರ ಆಚರಿಸಿಕೊಂಡು ಬಂದಿದ್ದೇವೆ. ಮೊದಲು ಇದು ಇರಲಿಲ್ಲ. ಹೊಸ ಮತದಾರರನ್ನ ನೋಂದಾಯಿಸಲು ಮತ್ತು ಜಾಗೃತಿ ಮೂಡಿಸಲು ಈ ದಿನವನ್ನ ಮೀಸಲಾಗಿರ್ತಕ್ಕಂಥದ್ದು. ಹಾಗಾದ್ರೆ ಇದರ ಉದ್ದೇಶ ಏನು, ಇದರ ಮಹತ್ವ ಏನು ಅನ್ನೋದನ್ನ ನೋಡುವುದಾದ್ರೆ, ಮತದಾರರ ಜಾಗೃತಿ, ನಾಗರಿಕರಿಗೆ ತಮ್ಮ ಮತದಾನ ಹಕ್ಕಿನ ಮಹತ್ವವನ್ನು ತಿಳಿಸುವುದು. ಹೊಸ ಮತದಾರರ ನೋಂದಣಿ ಅಂದ್ರೆ 18 ವರ್ಷ ತುಂಬಿದ ಯುವ ಜನರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸಲು ಈ ಅಭಿಯಾನದ ಮುಖಾಂತರ ಅವರನ್ನ ಪ್ರೋತ್ಸಾಹ ಮಾಡುವುದು. ಚುನಾವಣಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಜನರಿಗೆ ಕರೆ ನೀಡುವುದು ಮತ್ತು ಮತದಾನದ ಪ್ರತಿಯೊಬ್ಬರ ಹಕ್ಕು ಮತ್ತು ಕರ್ತವ್ಯ ಎಂಬ ಸಂದೇಶವನ್ನ ಪ್ರತಿಯೊಬ್ಬ ನಾಗರಿಕರಿಗೆ ತಿಳಿಸಿಕೊಡುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಹಾಗಾದರೆ ನಾವು ನ್ಯಾಷನಲ್ ವೋಟರ್ಸ್ ಡೇ ನಿಮಿತ್ತವಾಗಿ ಮತದಾರರ ಪ್ರತಿಜ್ಞಾ ವಿಧಿ ಏನಾಗಿದೆ ಅನ್ನೋದನ್ನ ನೋಡುವುದಾದ್ರೆ, ಅದರ ಸಾರಾಂಶವನ್ನು ನೋಡುವುದಾದ್ರೆ, ಭಾರತದ ಪೌರರಾದ ನಾವು ಪ್ರಜಾಪ್ರಭುತ್ವದಲ್ಲಿ ಅಚಲವಾದ ನಂಬಿಕೆಯುಳ್ಳವರಾಗಿ ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನ ಎತ್ತಿ ಹಿಡಿಯುತ್ತೇವೆ. ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಧರ್ಮ, ಜನಾಂಗ, ಜಾತಿ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯವಿಲ್ಲದೆ ಮತ ಚಲಾಯಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡ್ತೇವೆ. ಧರ್ಮ, ಜಾತಿ, ಜನಾಂಗ, ಮತ, ಭಾಷೆ ಇಂತಹ ಯಾವುದೇ ರೀತಿಯ ಅನ್ಯತಾ ಮನೋಭಾವನೆಟ್ಟುಕೊಳ್ಳದೆ
ದೇಶ ಒಂದನ್ನೇ ಮಾತ್ರ ನಮ್ಮ ಪರಿಜ್ಞಾನದಲ್ಲಿಟ್ಟುಕೊಂಡು ನಾವು ಮತವನ್ನ ಚಲಾಯಿಸಿದ್ದೆ ಆದರೆ ಅದು ನಮ್ಮ ಮತದಾನದ ಯಶಸ್ವಿ ಆಗುತ್ತೆ ಅಂತಕ್ಕಂಥದ್ದು ಈ ಸಾರಾಂಶ ಹೇಳುತ್ತೆ. ಹಾಗಾದ್ರೆ ಈ ವರ್ಷದ ಕಾರ್ಯಕ್ರಮಕ್ಕೆ, ಈ ವೋಟರ್ಸ್ ಡೇ ಕಾರ್ಯಕ್ರಮಕ್ಕೆ ಸ್ಥಳ ಯಾವುದು ನಿಗದಿ ಮಾಡಲಾಗಿತ್ತು ಅಂದ್ರೆ ನವದೆಹಲಿಯಲ್ಲಿ ಇದನ್ನ ಆಚರಣೆ ಮಾಡಲಾಯಿತು. ರಾಷ್ಟ್ರಪತಿಗಳು ಇದರ ಅತಿಥಿಗಳಾಗಿ ಭಾಗವಹಿಸಿದ್ರು. ದ್ರೌಪದಿ ಮುರ್ಮು ಅವರು ಮತ್ತು ಅದರ ಅಧ್ಯಕ್ಷತೆಯನ್ನ ಅವರೇ ವಹಿಸಿರ್ತಾರೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವರಾದ ಅರ್ಜುನ್ ರಾಮ್ ಮೇಘವಾಲ್ ಅವರು ಗೌರವ ಅತಿಥಿಯಾಗಿ ಭಾಗವಹಿಸಿದ್ರು. ನೇತೃತ್ವ ಮುಖ್ಯ ಚುನಾವಣಾ ಆಯುಕ್ತ ನಮ್ಮ ಭಾರತದವರು ಯಾರಿದ್ದಾರೆ ಅಂದ್ರೆ ಶ್ರೀ ಜ್ಞಾನೇಶ್ ಕುಮಾರ್ ಅವರು ಮುಖ್ಯ ಚುನಾವಣಾ ಆಯುಕ್ತರಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಹಾಗಾದ್ರೆ ಈ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಅಥವಾ ಚುನಾವಣೆಗೆ ಸಂಬಂಧಿಸಿರ್ತಕ್ಕಂಥ 2 ಪ್ರಮುಖ ಪುಸ್ತಕಗಳು ಯಾವುವು ಅಂದ್ರೆ ಈ ವರ್ಷ 2025 2025 ಎ ಇಯರ್ ಆಫ್ ಇನಿಷಿಯೇಟಿವ್ಸ್ ಅಂಡ್ ಇನೋವೇಷನ್ಸ್ ಅಂತಕ್ಕಂಥ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು. ಇನ್ನೊಂದು ಚುನಾವಣಾ ಕಾ ಪರ್ವ್ ಬಿಹಾರ್ ಕಾ ಗರ್ವ್ 2025ರ ಬಿಹಾರ ವಿಧಾನಸಭಾ ಚುನಾವಣೆಯ ಯಶಸ್ವಿ ನಿರ್ವಹಣೆ ಕುರಿತು ಈ ಪುಸ್ತಕವನ್ನ ಬಿಡುಗಡೆ ಮಾಡಲಾಗಿದೆ. ಒಟ್ಟು 2 ಪುಸ್ತಕಗಳು ಈ ಅವಧಿಯಲ್ಲಿ ಬಿಡುಗಡೆಯನ್ನ ಹೊಂದಿವೆ. ಹಾಗಾದರೆ ರಾಷ್ಟ್ರೀಯ ಪ್ರಶಸ್ತಿಗಳು ಯಾವಿದೆ ಅನ್ನೋದನ್ನ ನೋಡೋದಾದ್ರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಕಾರ್ಯನಿರ್ವಹಿಸಿದ ಅಧಿಕಾರಿಗಳಿಗೆ ಮತ್ತು ಸಂಸ್ಥೆಗಳಿಗೆ ರಾಷ್ಟ್ರಪತಿಗಳು ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ. ಯಾವ ಯಾವ ವಿಭಾಗಗಳಲ್ಲಿ ಅಂದ್ರೆ ತಂತ್ರಜ್ಞಾನದಲ್ಲಿ ಬಳಕೆ, ಚುನಾವಣಾ ನಿರ್ವಹಣೆ, ಮತದಾರ ಜಾಗೃತಿ, ಮಾದರಿ ನೀತಿ ಸಂಹಿತೆ ಎಲ್ಲಾ ಅಂಶಗಳಲ್ಲಿ ಪ್ರಮುಖವಾಗಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಅಧಿಕಾರಿಗಳಿಗೆ ಈ ವಿಭಾಗದಲ್ಲಿ ಪ್ರಶಸ್ತಿಗಳನ್ನ ನೀಡಲಾಗುತ್ತೆ. ವಿಶೇಷತೆ ಏನೆಂದರೆ ಬಿಹಾರ್ ಚುನಾವಣೆಯಲ್ಲಿ ಉತ್ತಮ ಕೆಲಸ ಮಾಡಿದ ಅಧಿಕಾರಿಗಳಿಗೆ ಅತ್ಯುತ್ತಮ ಚುನಾವಣಾ ಜಿಲ್ಲೆಗಳಿಗೆ ವಿಶೇಷ ಗೌರವವನ್ನ ನೀಡಲಾಗಿದೆ. ಹಾಗಾದರೆ ಈ ಚುನಾವಣೆಯಲ್ಲಿ ಇರ್ತಕ್ಕಂಥ ತಂತ್ರಜ್ಞಾನ ಮತ್ತು ಸುಧಾರಣೆಗಳು ಯಾವ ಯಾವ ಜಾರಿಯಲ್ಲಿವೆ ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಎಪಿಕ್ ಕಾರ್ಡ್, ಎಲೆಕ್ಟ್ರೋ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಕರಿತೀವಿ, ಎಲೆಕ್ಟರ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಕರಿತೀವಿ. ಹೊಸ ಮತದಾರರಿಗೆ ಕೇವಲ 15 ದಿನಗಳಲ್ಲಿ ಗುರುತಿನ ಚೀಟಿಯನ್ನ ನೀಡುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಿ ವಿಜಿಲ್ ಆ್ಯಪ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನೆನ್ಪಿಡಬೇಕು. ಚುನಾವಣಾ ಅಕ್ರಮಗಳನ್ನ ತಡೆಯಲು ತಕ್ಷಣವೇ ವರದಿ ಮಾಡಲು ಈ ಆ್ಯಪ್ ಹೆಚ್ಚಿನ ಪ್ರಚಾರವನ್ನ ನೀಡುತ್ತದೆ. ವೆಬ್ ಕಾಸ್ಟಿಂಗ್, ಪಾರದರ್ಶಕತೆಗಾಗಿ ಎಲ್ಲಾ ಮತಗಟ್ಟೆಗಳಲ್ಲಿ 100% ವೆಬ್ ಕಾಸ್ಟಿಂಗ್ ಅನ್ನ ಅಳವಡಿಕೆ ಮಾಡಲಾಗುತ್ತೆ. ಇನ್ನೊಂದು ಈ ವ್ಯವಸ್ಥೆಯಡಿ ಹಮ್ಮಿಕೊಂಡಿರ್ತಕ್ಕಂಥ ಮತ್ತೊಂದು ಪ್ರಮುಖ ಕಾರ್ಯಕ್ರಮ ಏನಂದ್ರೆ ಯುವ ಜನರಿಗಾಗಿ ಮೈ ಭಾರತ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಯುವ ಮತದಾರರನ್ನ ಸೆಳೆಯಲು ಮೇರಾ ಯುವ ಭಾರತ್ ಅಂತಕ್ಕಂಥ ಸಂಸ್ಥೆಯು ದೇಶಾದ್ಯಂತ ಸೈಕಲ್ ರ್ಯಾಲಿಯ ಮತ್ತು ಪಾದಯಾತ್ರೆಗಳನ್ನ ಹಮ್ಮಿಕೊಂಡು ಕರ್ನಾಟಕದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇದು ಮತದಾನದ ಕುರಿತು ಜಾಗೃತಿಯನ್ನ ಮೂಡಿಸಿದೆ. ಇನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳೇನೆಂದ್ರೆ 2026ರ ಥೀಮ್ ಏನಾಗಿತ್ತಂದ್ರೆ ನನ್ನ ಭಾರತ ನನ್ನ ಮತ, ಮೈ ಇಂಡಿಯಾ ಮೈ ವೋಟ್ ಅಂತಕ್ಕಂಥದ್ದು ನೆನ್ಪಿಡಬೇಕು. ಅದರ ಟ್ಯಾಗ್ಲೈನ್ ಭಾರತೀಯ ಪ್ರಜಾಪ್ರಭುತ್ವದ ಕೇಂದ್ರ ಬಿಂದುವಾಗಿ ನಾಗರಿಕ ಅಂತಕ್ಕಂಥದ್ದು ಅದರ ಟ್ಯಾಗ್ಲೈನ್ ಆಗಿತ್ತು. ಇದನ್ನ ನಾವು ಮತದಾರರಾಗಬೇಕಾದರೆ ವೋಟರ್ ಹೆಲ್ಪ್ಲೈನ್ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ಅಲ್ಲಿ ನಾವು ನೋಂದಾವಣೆ ಮಾಡಿಕೊಳ್ಬೇಕು ಮತ್ತು ಚುನಾವಣಾ ಆಯೋಗದ ಹೆಲ್ಪ್ಲೈನ್ ಸಂಖ್ಯೆ 1950 ಅಂತಕ್ಕಂಥದ್ದು. ಇವತ್ತಿನ ದಿನ ಎಲ್ಲರಿಗೂ ನ್ಯಾಷನಲ್ ವೋಟರ್ಸ್ ಡೇಯ ಶುಭಾಶಯಗಳನ್ನ ಕೋರ್ತಾ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನ ಕೊನೆಯವರೆಗೂ ನೋಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.